ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಿಟ್ಮಾ. ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡಿ ತುಂಬ ದಿನಗಳಾಯಿತು. ಮತ್ತು ಇವಾಗ ಮಾಡ್ತಾ ಇದ್ದೀನಿ. ನಾನು ಮತ್ತು ವಿನಯ್ ಸೇರಿಬಿಟ್ಟು ಶಿವಮೊಗ್ಗಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಮಜವಾಗಿರುತ್ತೆ ವಿಡಿಯೋ. ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ. ಪ್ರೆಸೆಂಟ್ ಟ್ರೈನಲ್ಲಿದ್ದೀವಿ. ನಂಗೆ ನೋಡಿದ್ರೆ ನಿದ್ದೆನೇ ಬರ್ತಾ ಇಲ್ಲ. ಟೈಮ್ ನೋಡಿದ್ರೆ 12 ಗಂಟೆ ಆಗಿದೆ. ಇವನು ನೋಡಿ ಕುಂಭಕರ್ಣ ಥರ ನಿದ್ದೆ ಮಾಡ್ತಿದ್ದಾನೆ ಆಲ್ರೆಡಿ. 5 hours later. ಕಡೂರಿಗೆ ಬಂದಿದ್ದೀವಿ. ಇವಾಗ ಬಸ್ ಸ್ಟಾಪ್ ಹೋಗ್ಬಿಟ್ಟು ಫಸ್ಟು ಬಸ್ ಹತ್ತಬೇಕು ಶಿವಮೊಗ್ಗಕ್ಕೆ. ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದು ಅಂದರೆ 1 year ಬ್ಯಾಕ್ ಬಂದಿದ್ದೆ ಶಿವರಾತ್ರಿಗೆ. ಇವಾಗ ಬಂದಿದ್ದೀನಿ ಮತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಶ್ರೀ ವಿನಾಯಕ ಉಡುಪಿ ಹೋಟೆಲ್ ಅಂತ ಇದೆ ಅಲ್ವಾ, ಅಲ್ಲಿ ಕಾಣ್ತಿದೆ ಅಲ್ವಾ ನಿಮಗೆ, ಅಲ್ಲಿ ಊಟ ಮಾಡಿದ್ವಿ. ವೆಜ್ಜು ಚೆನ್ನಾಗಿತ್ತು ಅಲ್ಲಿ ಊಟ. ಶಿವಮೊಗ್ಗಕ್ಕೆ ಹೋಗೋ ಬಸ್ಸು ಇನ್ನೂ ಬಂದಿಲ್ಲ, ಬರುತ್ತೆ ಅಂತ ಹೇಳಿದ್ದಾರೆ. ಈ ಬಸ್ ಡ್ರೈವರ್ನ ಕೇಳಿದ್ವಿ. ಅಂತೂ ಇಂತೂ ಕೊನೆಗೂ ಶಿವಮೊಗ್ಗಕ್ಕೆ ಹೋಗೋ ಬಸ್ ಬಂದ್ಬಿಡ್ತು. ನಾನ್ ಸ್ಟಾಪ್ ಬಸ್ ಅಂತ ಹೇಳಿದ್ರು, ಅದಕ್ಕೆ ಹತ್ಕೊಂಡ್ಬಿಟ್ವಿ. ಇನ್ನೇನು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಫೈನಲಿ ಶಿವಮೊಗ್ಗಗೆ ರೀಚ್ ಆಗಿದ್ದೀವಿ. ಈಗ ಟೈಮ್ 7 ಗಂಟೆ ಆಗಿದೆ. ಸದ್ಯಕ್ಕೆ ಇವಾಗ ಪ್ರೈವೇಟ್ ಬಸ್ಸಲ್ಲಿ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆ ಊರಿಗೆ ಹೋದ ತಕ್ಷಣ ಅಲ್ಲಿಂದ ಪಿಕಪ್ ಮಾಡ್ಕೊತಾರೆ ನಮ್ಮನ್ನು. ಇದೇ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ. ಇದು ಬೂದಗೇರಿ ಕ್ರಾಸ್ ಅಂತೆ. 10 minutes ವೇಟ್ ಮಾಡಿದ್ವಿ. ಕೊನೆಗೂ ಬಂದರು ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋರು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ನಾನು ಶಿವಮೊಗ್ಗಗೆ ಬಂದಿರೋದಿದೆ ಫಸ್ಟ್ ಟೈಮು. ಈ ಕಡೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಫೈನಲಿ ನಾವು ರೀಚ್ ಆಗಿದ್ದೀವಿ. ಈ ಹಳ್ಳಿ ಹೆಸರು ಬಂದ್ಬಿಟ್ಟು ಮುಸೇನಳ ಅಂತ. ಆರಾಮಾಗಿ ಮಲಗಿದ್ದಾರೆ ನೋಡಿ. ನಮ್ಮನ್ನು ಬಾ ಅಂತೇಳಿ ಇವ್ರು ಮಲಗಿದ್ದಾರೆ. ನಮ್ಮ ಫ್ರೆಂಡ್ ಮನೆಗೆ ಬಂದು ಫ್ರೆಶ್ ಅಪ್ ಆದ ತಕ್ಷಣ ತಿಂಡಿ ಮಾಡ್ಕೊಂಡ್ವಿ. ನಿಮಗೆ ಒಂದು 2 ಸಿಂಗರ್ಸ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಆಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮಗೆ ಆರ್ಕೆಸ್ಟ್ರಾ ಏನಾದರೂ ಬೇಕಂದರೆ ಒಂದು ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಇದ್ಯಾವುದು ಹೊಸ ಪ್ರತಿಭೆ? ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ನಾವಿಲ್ಲಿಗೆ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಇಲ್ಲಿ ಮಾರಿ ಹಬ್ಬ ನಡೀತಾ ಇದೆ. ಇವ್ರು ಹಿಡ್ಕೊಂಡಿದಾರಲ್ಲ ಅದೇ ಮೇಕೆನೆ ಇವ್ರು ಬಲಿ ಕೊಡೋದು. ಇವತ್ತು ರೆಡಿ ಆಗಿದ್ದೀವಿ, ಪೂಜೆಗೆ ಹೋಗ್ತಾ ಇದೀವಿ. ಅಲ್ಲಿ ಬಲಿ ಕೊಡ್ತಾರೆ. ನಿಮ್ಗೆಲ್ಲ ನೋಡಿಸ್ತೀನಿ, ಹಂಗೆ ರೀ. ಆಲ್ರೆಡಿ ರಿಟರ್ನ್ ಬರ್ತಿದ್ದಾರೆ ಎಲ್ಲರೂ. ನಾವು ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ರೂಪ್ ಏನಂದ್ರೆ, ಇವಾಗ ಇಲ್ಲಿ ಟೆಂಪಲ್ ಹತ್ರ ಕರ್ಕೊಂಡ್ ಬರ್ತಾರಲ್ಲ ಬಲಿ ಕೊಡಕ್ಕೆ, ಅದು ನೀರ್ ಹಾಕಿದ್ಮೇಲೆ ಒದರ್ಬೇಕಂತೆ. ಅದು ಒದರಿದ್ರೆ ಮಾತ್ರ ಪರ್ಮಿಷನ್ ಕೊಟ್ಟಂಗಂತೆ. ಅದು ಒದರಿದ ತಕ್ಷಣ ಸೈಡಿಗೆ ಕರ್ಕೊಂಡು ಹೋಗಿ ಬಲಿ ಕೊಡ್ತಾರೆ. ಇದೊಂದು ರೂಲ್ಸ್ ಇಲ್ಲಿ. ವೇಟ್ ಮಾಡ್ತಾ ಇದ್ವಿ, ಅದು ಯಾವಾಗ ಒದರುತ್ತೋ ಅಂತ ಗೊತ್ತಿಲ್ಲ. ಲಾಜಿಕ್ ಗೊತ್ತಾಗ್ಬಿಟ್ಟಿದೆ, ಒದರಿದ್ರೆ ಆಗ್ಬಿಡ್ತಾರೆ ನಂಗ, ಅದಕ್ಕೆ ಒದರ್ತಾ ಇಲ್ಲ ಪಾಪ. ಫೈನಲಿ ನಮ್ಮ ಮೇಕೆ ಪರ್ಮಿಷನ್ ಕೊಟ್ಟಿದೆ. ಅದನ್ನ ಇವಾಗ ಬಲಿ ಕೊಡ್ತಾರೆ. ನೋಡಿಸ್ತೀನಿ ಯಾವ ತರ ಬಲಿ ಕೊಡ್ತಾರೆ ಅಂತ. ಇಲ್ಲಿ ಸ್ಲಿಪ್ಪರ್ಸ್ ಬಿಟ್ಟಿದೀವಿ. ಇಲ್ಲಿ ನಂದು ಮತ್ತೆ ಶಶಾಂಕ್ ಬರೋದು ದೇವ್ಬಿಟ್ಟವ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ದೇವ್ರಣ ಇಲ್ಲ ಬ್ರೋ. ಹೊಸ ಕೆಲಸ ಇದು ಶಶಾಂಕ್ ಬ್ರೋ ಅವ್ರಿಗೆ. ಬ್ರೋ ಹುಷಾರು ಬ್ರೋ. ಬಲಿ ಕೊಡೋದು ಮುಗಿದ್ಮೇಲೆ ಎಲ್ರು ಕುಲ್ಫಿ ಐಸ್ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬಂದ್ ನೋಡಿದ್ರೆ ಮತ್ತೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿತ್ತು ಆಗ್ಲೇ. ಇದು ಇವತ್ತಿನ ಊಟ. ನಮ್ಗೆ ಕಡಕ್ ರೊಟ್ಟಿ, ಚಿಕನ್. ಮಾರಿ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸ್ಪೀಕರ್ಸ್ ಇಟ್ಬಿಟ್ಟು ಸಾಂಗ್ ಹಾಕಿರ್ತಾರೆ. ಈ ತರ ಡ್ಯಾನ್ಸ್ ಮಾಡೋದು ಆಕ್ಚುಲಿ ಅವ್ರ ಕಲ್ಚರ್ ಅಂತೆ. ಟೈಮು 12:51 ಆಗಿದೆ. ಮನೇಲಿ ಮಲ್ಗೋಕ್ಕಾಗ್ತಿಲ್ಲ ಅಂತೇಳಿ, ನಿದ್ದೆ ಬರ್ತಿಲ್ಲ ಅಂತೇಳಿ ಹೊರಗಡೆ ಬರ್ತಿದ್ದೀವಿ. ಒಂದು ರೌಂಡ್ ಹೊಡೆದು
ಮನೆಗೆ ಹೋಗ್ಬಿಟ್ಟು ದವಾಕೋಬೇಕು. ಬೆಳಗ್ಗೆ ಎದ್ಮೇಲೆ ನಾವು ಬಳ್ಳಾರಿಗೆ ಹೋಗಬೇಕು. ಅರ್ಧಂಬರ್ಧ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ಇನ್ನೇನೋ ಹೊರಡ್ಬೇಕಂತ ಎಲ್ರಿಗೂ ಹೇಳ್ಕೊಂಡು ಬರ್ತಿದ್ವಿ. ಅಷ್ಟರಲ್ಲೇ ನನಗೆ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಹೋಗ್ಬೇಡಿ ಅಂತ ಅಡ್ಡ ಹಾಕ್ಬಿಟ್ರು ನಮಗೆ. ಇವಾಗ ನಾವು ಬೇರೆ ಫ್ರೆಂಡ್ ಮನೆಗೆ ಊಟ ಮಾಡಕ್ ಹೋಗ್ತಾ ಇದೀವಿ. ಊಟ ಆಯ್ತಾ? ಎಷ್ಟು ಊಟ ಮಾಡ್ಬಾರ್ದು ಅನ್ಕೊಂಡ್ವಿ, ಮತ್ತೆ ಬೇರೆ ಮನೆಗೆ ಬಂದು ಇಷ್ಟೊಂದು ಐಟಮ್ ತಿಂತಿದ್ವಿ ನೋಡಿ. ಸ್ವಲ್ಪ ಇಲ್ಲಿ ನಮ್ದು ಹೊಟ್ಟೆನ ಕೆರೆ ಕಟ್ಟೆನ. ಇವ್ರೊಂದು ಚಪ್ಪಲಿಂದ ಯಾರೋ ದೇಪ್ಬಿಟ್ಟಿದ್ರು, ಕೊನೆಗೂ ಸಿಕ್ತು ಆ ಚಪ್ಪಲಿ. ಇನ್ನೇನು ಊಟ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಸ್ವಲ್ಪ ಫ್ರ್ಯಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಮಧ್ಯಾಹ್ನದಿಂದ 3 ಸರಿ ತಿಂದಿದ್ವಿ. ಮಧ್ಯಾಹ್ನದಿಂದನೇ 3 ಗಂಟೆ ಒಂದ್ಸರಿ, ಮತ್ತೆ ಇವಾಗ 2 ಸರಿ ತಿಂದಿದ್ವಿ. ಮತ್ತೆ ಇನ್ನೊಂದು ಮನೆಗೆ ಹೋಗ್ತಾ ಇದೀವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಡೇಂಜರ್ ಇದೀವಿ. ನಮ್ಮ ಪಕ್ಕ ಯಾರು ಕುಂದಿರ್ತಾರೋ ಅವ್ರಿಗೆ ಹುಷಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ಊರ್ಗ್ ಹೋದ್ರೆ ಈ ತರ ಪರಿಸ್ಥಿತಿ ಇರುತ್ತೆ ಹಬ್ಬಗಳಿಗೆ. ಆದ್ರೆ ಮಾರಿ ಹಬ್ಬಕ್ಕೆ ಹೋದ್ರೆ ಶಿವಬ್ರು ಅಂತಿದ್ದಾರೆ, ಅವ್ರ ಮನೆಗೆ ಊಟಕ್ಕಂತ ಹೋಗಿದ್ವಿ. ಇವ್ನು ಹೋಗ್ಬೇಕಾದ್ರೆ ಏನಂದ, ನಾನ್ ಮಾತ್ರ ಊಟ ಮಾಡಲ್ಲಪ್ಪ ಸುಮ್ಮನೆ ಬರ್ತೀನಿ ಅಂತ ಹೇಳ್ದ. ಅಲ್ಲಿಗೆ ಹೋಗಿ ಕಬಾಬ್ ನೋಡಿದ ತಕ್ಷಣ ಏನಂದ ಗೊತ್ತಾ ನನಗೆ, ಇವನು ಅಪ್ಪ ಮಿಸ್ ಮಾತ್ರ ಮಾಡ್ಕೋಬಾರ್ದು, ಹೊಡಿಬೇಕು ಇವತ್ತೆಲ್ಲ ಫುಲ್ ಬ್ಯಾಟಿಂಗ್. ಜನ್ಮಕ್ಕೆ ಹೋಗೋ ಗಂಟೆ ಗಟ್ಲೆ ಕುತ್ಕೊಂಡು ತಿಂದಿದ್ದಾನೆ. ಬೇಸ್ ಹೊಟ್ಟೆ ತುಂಬಾ ತಿಂದು ಬಂದು ಮುದುಗಿರ್ ತರ ಎಲೆಡ್ಕೆ ಹಾಕೊಂಡು ಕುಂತ ನೋಡಿ. ಈಗ ಹೆಂಗಿದೆ ನೋಡಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾಚಿಕೆ ಹೇಳ್ದವ್ ನೀನು. ನಾನ್ ಕೂಡ ಹೇಳಿದೆ ಅಂತಾನೆ ನಮ್ ಬ್ಲಾಗ್ ಅಲ್ಲಿ ಆಲ್ರೆಡಿ ತಿನ್ಬಾರ್ದು ಅನ್ಕೊಂಡಿದ್ವಿ. ಹೋಗಿ ಕಬಾಬ್ ನೋಡ್ಬಿಟ್ಟೆ ಅಟ್ರಾಕ್ಷನ್ ಆಗ್ಬಿಡ್ತು ನಮ್ಗೆ. ನಾವ್ ಗೊತ್ತಲ್ಲ 4 ಸೇರಿ 5 ಸೇರಿ ಊಟ ಮಾಡ್ರು ಕೂಡ ಮತ್ತೆ ಊಟ ಮಾಡೋರು ನಾವು. ಇನ್ನೇನು ಇವತ್ತು ಮನೆಗೆ ಹೋಗ್ಬಿಡ್ತೀರಾ, ಹೋಗೋಕ್ಕೂ ಮುಂಚೆ ಒಂದು ಡ್ಯಾನ್ಸ್ ಆಡಿ ಅಂತ ಒಬ್ಬ ಅಜ್ಜ ಕೇಳ್ಕೊಂಡ್ರು. ಅದಕ್ಕೆ ಇನ್ನೇನು ಅಜ್ಜನಾಸಿ ತೀರ್ಸ್ಬಿಡೋಣ ಅಂತ ಡ್ಯಾನ್ಸ್ ಆಡಿದ್ವಿ ನಾನು ಮತ್ತು ವಿನಯ್. ಇದು ಆಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗಿ ಆಡಿದ್ವಾ ಡ್ಯಾನ್ಸು? ಡ್ಯಾನ್ಸ್ ಚೆನ್ನಾಗಿ ಆಡಿದ್ವಾ? ನೀವು ನಮ್ಮ ಜೊತೆ ಆಡಿರ್ತೀರಾ? ಬರಾಬರಿ ಮಾಡಿದೀನಿ. ಹೌದಾ? ಇನ್ನೇನು ಮನೆಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ವಿ. ತುಂಬ ಕಡೆ ಊಟ ಮಾಡಿ ಬಂದಿದ್ವಿ. ಹೊಟ್ಟೆ ಅಂತೂ ಫುಲ್ ಆಗಿಬಿಟ್ಟಿದೆ ನೋಡಿ. ಮನೆ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ. ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ನಾವು ಹೋಗ್ಬೇಕು. ಬನ್ನಿ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಕಾರ್ ಬಂದಿದೆ. ಒಂದು ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾರೆ, ಇನ್ನೂ ಸ್ವಲ್ಪ ಜನ ಒಂದಿಬ್ರು ಬೈಕಲ್ಲಿ, ಇನ್ನೊಂದಿಬ್ರು ಬೈಕಲ್ಲಿ. ಫ್ಲೈಟಿಗೆ ಬರ್ತೀನಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಮನೆ ನೋಡಿ ಎಷ್ಟು ಖಾಲಿ ಇದೆ. ಇಷ್ಟು ಜನನೂ ಹೋಗ್ತಿರೋದು. ಮಿಸ್ ಮಾಡ್ಕೊತೀವಿ ಈ ಮನೇನ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹೋಗ್ತಾ ಇದ್ದೀವಿ, ಮಿಸ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಸರ್ಕಲ್ ಇದು. ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನೇನು ಬಸ್ ಸ್ಟಾಪ್ ಹತ್ರ ಬಂದಾಯಿತು. ಇಷ್ಟೊತ್ತಲ್ಲಿ ಬಸ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಬಳ್ಳಾರಿಗೆ ಕೇಳಬೇಕಲ್ಲಿ, ಕೇಳ್ಬಿಟ್ಟು ನೋಡೋಣ. ನಾನಿ ಬಾಯ್ ನಾನಿ. ಅಂತೂ ಇಂತೂ ಫೈನಲಿ ನಮ್ಮ ಬಸ್ ಮಿಸ್ ಮಾಡಿಸ್ಬಿಟ್ರು ಇವರು. ಬಳ್ಳಾರಿಗೆ ಬಸ್ ಇಲ್ಲ, ಚಿತ್ರದುರ್ಗ ಕಡೆ ಬಸ್ ಇಲ್ಲ. ಇಲ್ಲೇ ಎಲ್ಲಾದ್ರೂ ಒಂದು ಚೊಂಟಿ ತಗೊಂಡು ಕುಡ್ಕೊಂಡು ಕೂತ್ಬಿಡೋದು ಬೆಳಗ್ಗೆ ಅವ್ರಿಗೆ. ಬಸ್ ಸ್ಟಾಪಲ್ಲಿ ಕೇಳ್ಬಿಟ್ಟು ತಿಳ್ಕೊಂಡ್ವಿ. 3 ಗಂಟೆವರೆಗೂ ಯಾವುದೇ ಬಸ್ ಇಲ್ಲ ಅಂತ ಹೇಳ್ಬಿಟ್ರು ಬಳ್ಳಾರಿ ಕಡೆ ಮತ್ತು ಚಿತ್ರದುರ್ಗ ಕಡೆ. ಏನಪ್ಪ ಮಾಡೋದು ಅಂತ ಸುಮ್ಮನೆ ವೇಟ್ ಮಾಡ್ತಾ ಇದ್ವಿ. 20 ಮಿನಿಟ್ಸ್ ವೇಟ್ ಮಾಡಿದ್ವಿ. ಅಷ್ಟರಲ್ಲೇ ದೇವ್ರ ದಯದಿಂದ ಬಳ್ಳಾರಿ ಬಸ್ ಬಂದೇ ಬಿಡ್ತು. ಏನಪ್ಪ 3 ಗಂಟೆಗೆ ಬರೋ ಬಸ್ಸು 11:30ಗೆಲ್ಲ ಇದೆ ಅಂತ ಶಾಕ್ ಆಯಿತು. ಬಟ್ ಹತ್ಕೊಂಡು ಕುತ್ಕೊಂಡ್ಬಿಟ್ವಿ ಬೇಗ. ಇಲ್ಲಿಂದ ನಮ್ಮ ನಡೆ ನಮ್ಮ ಬಳ್ಳಾರಿ ಕಡೆ ಅಂತ ಆರಾಮಾಗಿ ಜರ್ನಿ ಮಾಡಿಕೊಂಡು ಅಂತೂ ಇಂತೂ ಫೈನಲಿ ರೀಚ್ ಆಗಿಬಿಟ್ವಿ. ಫೈನಲಿ ಬಳ್ಳಾರಿಗೆ ರೀಚ್ ಆಗಿದ್ದೀವಿ. ನಮ್ಮ ತಮ್ಮಂಗೆ ಫೋನ್ ಮಾಡಿದ್ದೀವಿ. ಇವಾಗ ಪಿಕಪ್ ಮಾಡ್ಕೊಳಕ್ಕೆ ಬರ್ತಾನೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಎಲ್ರಿಗೂ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ನಮಸ್ಕಾರ ಎಲ್ಲರಿಗೂ.